ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ತುಂಗಭದ್ರೆ ಮಲಪ್ರಭೆಯ ಮಡಿಲಲ್ಲಿರುವ ಕಪ್ಪು ಮಣ್ಣಿನ ಗದುಗಿನ ವೀರನಾರಾಯಣ ತ್ರಿಕುಟೇಶ್ವರ, ಲಕ್ಕುಂಡಿಯ ಸೂರ್ಯ ಕಾಶಿ ವಿಶ್ವೇಶ್ವರ ದೇವಾಲಯಗಳ ಸ್ಮಾರಕಗಳಿರುವ ಕವಿಕುಮಾರ ವ್ಯಾಸರ ಕರ್ಮಭೂಮಿ, ಪುಟ್ಟರಾಜ ಗವಾಯಿ ಭೀಮಸೇನರ ಸಂಗೀತದ ಅಲೆಗಳಿರುವ ಧರ್ಮ ಸಹಿಷ್ಣುತೆಯ ಗದುಗಿನ ಪರಂಪರೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಾನ್ಯ ನಿರ್ಣಾಯಕರೇ, ಗುರು ಹಿರಿಯರೇ ಹಾಗೂ ನನ್ನ ಮಿತ್ರರೇ, ಪ್ರಾಚೀನ ಮತ್ತು ಆಧುನಿಕ ಸಮಾಜದ ಪ್ರಗತಿಯಲ್ಲಿ ಸ್ಮಾರಕಗಳ ಕೊಡುಗೆ ವಿಷಯದ ಕುರಿತು ನನ್ನ ಮತಿಯ ಮಿತಿಯಲ್ಲಿ ಒಂದೆರಡು ಮಾತುಗಳು. 100 ವರ್ಷಗಳಿಗಿಂತ ಹಳೆಯದಾದ ಐತಿಹಾಸಿಕ, ಪುರಾತತ್ವ, ಕಲಾತ್ಮಕ ಮಹತ್ವದ ರಚನೆಗಳು ಅಥವಾ ಸ್ಥಳಗಳನ್ನ ಪ್ರಾಚೀನ ಸ್ಮಾರಕಗಳು ಎನ್ನುವರು. ಇವುಗಳಲ್ಲಿ ಕೋಟೆಗಳು, ದೇವಾಲಯಗಳು, ಗುಹೆಗಳು, ಶಾಸನಗಳು ಮತ್ತು ಇತರೆ ಪ್ರಾಚ್ಯಾವಶೇಷಗಳು ಸೇರಿವೆ. ಭಾರತವು ತಾಜ್ ಮಹಲ್, ಕುತುಬ್ ಮಿನಾರ್, ಕೆಂಪುಕೋಟೆ, ಅಜಂತಾ ಎಲ್ಲೋರಾ ಗುಹೆಗಳು, ಹಂಪಿ ಮಹಾಬಲಿಪುರಂನ ಸ್ಮಾರಕಗಳು, ಜೈಪುರ ಮೈಸೂರಿನ ಅರಮನೆಗಳು, ಐಹೊಳೆ ಪಟ್ಟದಕಲ್ಲಿನ ವಾಸ್ತುಶಿಲ್ಪಗಳು ಮುಂತಾದ 100 ಸ್ಮಾರಕಗಳನ್ನು ಹೊಂದಿದೆ. ಅವು ಕೇವಲ ಹಳೆ ಕಟ್ಟಡಗಳಲ್ಲ, ನಮ್ಮ ಪರಂಪರೆಯ ಜೀವಂತ ಸಾಕ್ಷಿಗಳು. ಅವು ಆ ಕಾಲದ ಸಂಸ್ಕೃತಿಯ ದಾಖಲೆಗಳಾಗಿ ಇಂದಿನ ಸಮಾಜಕ್ಕೆ ದಾರಿದೀಪಗಳಾಗಿವೆ. ಈ ಸ್ಮಾರಕಗಳು ಪ್ರಾಚೀನ ಕಾಲದ ವಿಜ್ಞಾನ, ಗಣಿತ, ಕಲೆ, ಧರ್ಮ, ವ್ಯವಸ್ಥೆ, ರೀತಿ ನೀತಿಗಳಿಗೆ ಹಿಡಿದ ಕನ್ನಡಿಯಾಗಿವೆ. ಅವು ಮಾನವನ ಲೌಕಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಹುಡುಕಾಟದ ಪಥದರ್ಶಕಗಳು. ಸ್ಮಾರಕಗಳ ನಿರ್ಮಾಣ ಕಾರ್ಯ ಪ್ರಾಚೀನ ಕಾಲದ ಜನರಿಗೆ ಉದ್ಯೋಗ ಒದಗಿಸುವ ಮೂಲಕ ಅದೆಷ್ಟೋ ಜನರಿಗೆ ಅನ್ನದ ಮೂಲವಾಯಿತು. ಮೂರ್ತಿ ಶಿಲ್ಪದ ಉದ್ಯಮ ಅಂದಿನ ಆರ್ಥಿಕತೆಯ ಜೀವಾಳವಾಗಿತ್ತೆಂದು ಒಪ್ಪಬೇಕು. ಯಾವುದೇ ಪ್ರಾಚೀನ ರಾಜವಂಶದ ಚರಿತ್ರೆಯನ್ನ ಗಮನಿಸಿ, ಎಲ್ಲ ರಾಜವಂಶದ ಏಳಿಗೆಯೂ ಅಂದಿನ ಮಂದಿರ ಮಸೀದಿಗಳ ನಿರ್ಮಾಣದ ಮೇಲಿತ್ತು ಅಂದ್ರೆ ತಪ್ಪಾಗಲಾರದು. ಆ ಸ್ಮಾರಕಗಳ ನೆರಳಿನಲ್ಲಿ ಅಂದಿನ ಕಾಲದ ಸಂಗೀತದ ಕಂಪು ಅಡಗಿದೆ, ನರ್ತನದ ಗೆಜ್ಜೆನಾದ ತುಂಬಿದೆ, ಧಾರ್ಮಿಕ ವಿಧಿವಿಧಾನಗಳ ಸೊಗಡು ಅರಳಿದೆ. ಗೋಲ ಗುಮ್ಮಟ ಆ ಕಾಲದ ವಾಸ್ತುಶಾಸ್ತ್ರ ಮತ್ತು ವೈಜ್ಞಾನಿಕ ಆವಿಷ್ಕಾರದ ಪ್ರತೀಕವಾದರೆ, ಮೆಹರೌಲಿಯ ಉಕ್ಕಿನ ಸ್ತಂಭ ಅಂದಿನ ಕಾಲದ ಲೋಹ ವಿಜ್ಞಾನದ ಕಥೆ ಸಾರ್ತದೆ. ಸ್ಮಾರಕಗಳು ಕೇವಲ ಕಲ್ಲು, ಮಣ್ಣು, ಕಂಬಗಳ ಸಮೂಹವಲ್ಲ, ಮನುಜ ಕುಲದ ಕನಸು, ಪರಂಪರೆ, ಸಂಸ್ಕೃತಿ, ವೇದನೆ, ಜಯಾಪಜಯಗಳ ನೇರ ಸಾಕ್ಷಿಗಳು. ತಾವಿರುವ ಜಾಗದಲ್ಲಿಯೇ ಈ ಜಗದ ಇತಿಹಾಸ ಕಾಣುವ, ಸ್ಪರ್ಶಿಸುವ ಅವಕಾಶ ನೀಡ್ತವೆ. ಬೃಹದೀಶ್ವರ ದೇವಾಲಯದ ಗೋಪುರದ ನೆರಳು ಬೀಳದ ರೀತಿ, ಹಂಪಿಯ ಕಲ್ಲಿನ ರಥದ ಗಾತ್ರ, ಜೋಡಣೆ ತಂತ್ರ, ಐಹೊಳೆ ದೇವಾಲಯಗಳ ನಿಖರ ದಿಕ್ಕು, ನಕ್ಷತ್ರ ಸ್ಥಿತಿಯು ಪ್ರಾಚೀನ ಸಮಾಜ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿತ್ತು ಎಂಬುದನ್ನು ತೋರಿಸುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಸ್ಮಾರಕಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಅವು ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಅಭಿವೃದ್ಧಿ ಕೇಂದ್ರಗಳು. ಪ್ರವಾಸೋದ್ಯಮದ ಮೂಲಕ ದೇಶದ ಆರ್ಥಿಕ ಪ್ರಗತಿ ಸಾಧ್ಯವಾಗಿದೆ. ಒಂದು ಮಾತಿದೆ ಸ್ನೇಹಿತರೆ, ಯಾವ ದೇಶದ ಸ್ಮಾರಕಗಳು ಬಲವಾಗಿರುತ್ತವೆಯೋ ಆ ದೇಶದ ಸಂಸ್ಕೃತಿ, ಆತ್ಮವಿಶ್ವಾಸಗಳು ಬಲವಾಗಿರುತ್ತವೆ ಎಂದು. ಇಂದು ನಾವು ಕಲಿಯುವ ಇತಿಹಾಸ, ಪುರಾತತ್ವ, ಸಮಾಜಶಾಸ್ತ್ರ, ವಾಸ್ತುಶಿಲ್ಪಶಾಸ್ತ್ರ ಸ್ಮಾರಕಗಳನ್ನು ಅವಲಂಬಿಸಿದೆ. ಸಂಶೋಧನೆ ಪ್ರಾಜೆಕ್ಟ್ಗಳಿಗಾಗಿ ವಿದ್ಯಾರ್ಥಿಗಳು ಸ್ಮಾರಕಗಳನ್ನು ಅಧ್ಯಯನ ಮಾಡ್ತಾರೆ. ಇದು ಸಮಾಜದಲ್ಲಿ ಬೌದ್ಧಿಕ ಪ್ರಗತಿಗೆ ಕಾರಣವಾಗಿದೆ. ಹಂಪಿ, ತಾಜ್ ಮಹಲ್, ಕುತುಬ್ ಮಿನಾರ್, ಮೈಸೂರು ಅರಮನೆ, ಗೋಲ್ಕೊಂಡ ಕೋಟೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇದರಿಂದ ಹೋಟೆಲ್, ಸಾರಿಗೆ, ಮಾರ್ಗದರ್ಶನ, ಕರಕುಶಲ ಕೈಗಾರಿಕೆ ಉದ್ಯೋಗ ಅಭಿವೃದ್ಧಿ ಆಗ್ತದೆ. ರಾಷ್ಟ್ರ ಸ್ಮಾರಕಗಳು ನಮಗೆ ಸ್ವಾತಂತ್ರ್ಯ ಹೋರಾಟ, ಬಲಿದಾನದ ಕಥೆಗಳನ್ನು ಹೇಳ್ತವೆ. ಜಲಿಯನ್ ವಾಲಾಬಾಗ್, ಸೆಲ್ಯುಲಾರ್ ಜೈಲ್, ಸುಭಾಷ್ ಬೋಸ್, ಭಗತ್ ಸಿಂಗ್ ಸ್ಮಾರಕಗಳು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ, ತ್ಯಾಗ, ಶೌರ್ಯ ಮತ್ತು ಜವಾಬ್ದಾರಿತನ ಬೆಳೆಸುತ್ತದೆ. ಇಂದಿನ ಸ್ಮಾರ್ಟ್ ಸಿಟಿ ಯೋಜನೆಗಳಿಗೂ ಪ್ರಾಚೀನ ಸ್ಮಾರಕಗಳ ಪರಿಸರ ಸ್ನೇಹಿ ತಂತ್ರಗಳು ಪಾಠವಾಗಿದೆ. ಉದಾಹರಣೆಗೆ ಕೋಟೆಗಳ ನೀರು ಸಂಗ್ರಹಣೆ, ಅರಮನೆಗಳ ಗಾಳಿ ವ್ಯವಸ್ಥೆ, ಮೆಟ್ಟಿಲು ಬಾವಿಗಳು, ಗಾಳಿ, ಸೂರ್ಯನ ಶಾಖದ ನೈಸರ್ಗಿಕ ಉಪಯೋಗ ಇಂದಿನ ಆಧುನಿಕ ಕಟ್ಟಡ ನಿರ್ಮಾಣಕ್ಕೆ ಮಾದರಿಯಾಗಿದೆ. ಸ್ಮಾರಕಗಳು ನಮ್ಮ ಪೂರ್ವಜರ ಕೊಡುಗೆ. ಅವು ನಮ್ಮ ಇತಿಹಾಸದ ಕಿಟಕಿ, ಸಂಸ್ಕೃತಿಯ ದರ್ಪಣ ಮತ್ತು ಭವಿಷ್ಯದ ಮಾರ್ಗದರ್ಶಕ. ಸ್ಮಾರಕಗಳು ಸಮಾಜದ ಪ್ರಗತಿಯ ಅಡಿಪಾಯ, ಜ್ಞಾನದ ಶಿಲಾಮೂಲ ಮತ್ತು ರಾಷ್ಟ್ರದ ಹೆಮ್ಮೆ. ಅವನ್ನು ನಾವು ಕೇವಲ ವೀಕ್ಷಿಸುವವರಾಗಿರಬಾರದು, ಅವನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ ಮತ್ತು ರಕ್ಷಿಸುವವರಾಗಬೇಕು. ಸ್ಮಾರಕಗಳನ್ನು ರಕ್ಷಿಸುವುದೇ ನಮ್ಮ ಇತಿಹಾಸ ಉಳಿಸುವುದು, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಬೆಳಕನ್ನು ನೀಡುವುದು. ಈ ನೆಲದ ಸತ್ವವನ್ನ ನಾಡಿಗೆ ಪಸರಿಸಿದ ಕವಿ ಕುಮಾರ ವ್ಯಾಸರ ಸಾಲುಗಳೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ, ತಳೋದರಿಯ ಮಾತುಳನ ಮಾವನ, ಅತುಳ ಭುಜಬಲದಿ ಗೆಲಿದನ ನನ್ನ ನವ್ಯಯ, ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಧನ್ಯವಾದಗಳು.